ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಪರಬನಾಮ ಸಂವತ್ಸರದ ಯುಗಾದಿಯ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಚೈತ್ರ ಮಾಸದ ಶುದ್ಧ ಶುಕ್ಲ ಪಕ್ಷದಲ್ಲಿ ಈ ಒಂದು ಯುಗಾದಿ ಇದೇ 19ನೇ ತಾರೀಕು ಅಂದರೆ ಗುರುವಾರ, ಮಾರ್ಚ್ ಗುರುವಾರ ಯುಗಾದಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಅಂದರೆ ನಮ್ಮೆಲ್ಲರಿಗೂ ಸಹಿತ ಹೊಸ ವರ್ಷದ ಶುಭ ದಿನ ಅಂತಲೂ ಹೇಳ್ತೇವೆ. ಈ ಒಂದು ಹೊಸ ವರ್ಷ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರವಾಗಿ ನಮಗೆಲ್ಲ ಹೊಸ ವರ್ಷ ಯುಗಾದಿಯ ನಂತರನೇ, ಯುಗಾದಿಯ ಪ್ರಾರಂಭ, ವಿಶೇಷವಾದಂತಹ ಸಂವತ್ಸರ ಪ್ರಾರಂಭ ಅಂತ ಕರಿತೀವಿ. ಈ ಸಂವತ್ಸರದ ಪ್ರಾರಂಭದ ಸಮಯದಲ್ಲಿ ನಮ್ಮ 12 ರಾಶಿಗಳಿಗೆ ಯಾವ ಯಾವ ರೀತಿಯ ಪ್ರಭಾವಗಳು ಬೀರ್ತವೆ, ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಅತಿ ಮುಖ್ಯವಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. 2026 ಮಾರ್ಚ್ 19ನೇ ತಾರೀಕಿನಿಂದ ಈ ಒಂದು ಯುಗಾದಿ ಪ್ರಾರಂಭ, ಪರಬನಾಮ ಸಂವತ್ಸರದ ಈ ಒಂದು ಯುಗಾದಿಯ ಪ್ರಾರಂಭ ಪ್ರಥಮವಾಗಿ ಮೇಷರಾಶಿಗೆ ಯಾವ ಯಾವ ರೀತಿಯ ಒಂದು ಬೆಳವಣಿಗೆಗಳನ್ನು ತಂದುಕೊಡುತ್ತೆ ಅಂತ ನೋಡೋದಾದ್ರೆ, ಪ್ರಥಮವಾಗಿ ಮೇಷರಾಶಿಯವರಿಗೆ ಮಿಶ್ರ ಫಲವನ್ನ ತಂದುಕೊಡುತ್ತಾ ಇದೆ. ಗುರು ಮತ್ತೆ ಶನಿಯ ಪ್ರಭಾವ ಅತಿ ಹೆಚ್ಚು ಪ್ರಾಬಲ್ಯತೆಯಿಂದ ಇದ್ದಾಗ ಮಿಶ್ರ ಫಲ ಅಂತ ನಾವು ಕರಿತೀವಿ. ಈ ಒಂದು ಯುಗಾದಿಯ ಒಂದು ಸಂದರ್ಭದಲ್ಲಿ ಈ ಒಂದು ವರ್ಷ ಯುಗಾದಿ, ಈ ಒಂದು 2026 ಹಿಡಿದು 2027 ಯುಗಾದಿಯ ಈ ಒಂದು ಭವಿಷ್ಯದ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಅನುಕೂಲಗಳು ಜಾಸ್ತಿ, ಅನಾನುಕೂಲಗಳು ಕಮ್ಮಿ. ಏನೇನಪ್ಪ ಆಗ್ಬೋದು ಅಂದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಾಗಿದ್ದರೆ ಅವ್ರಿಗೆ ಒತ್ತುವರಿ ಆಗಿರುವಂತಹ ಜಮೀನಿನ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಲಾಭ ಸಿಗುವಂಥದ್ದು. ಭೂಮಿಯ ಕೆಲಸವನ್ನ ಯಾರ್ಯಾರು ಮಾಡ್ತಿರ್ತೀರಿ ಅವ್ರಿಗೆಲ್ಲ ಉತ್ತಮವಾದಂಥ ಲಾಭಗಳು, ಮತ್ತೆ ಸೆಲೆಬ್ರಿಟಿಗಳಾಗುವಂತಹ ಒಂದು ವಿಶೇಷವಾದಂತಹ ಅವಕಾಶಗಳು ಸಹಿತ ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ. ಮತ್ತು ಅವರ ಶ್ರಮಕ್ಕೆ ತಕ್ಕಂಥ ಫಲ ಸಿಗುವಂತಹ ಎಲ್ಲ ಕೈಂಕರ್ಯಗಳು ನಡೆಯುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಅನುಕೂಲಗಳಾಗುವಂಥದ್ದು. ಯಾರಾದರೂ ವಿದೇಶ ಪ್ರಯಾಣಕ್ಕೆ ಏನಾದರೂ ಒಂದು ಉದ್ಯೋಗಕ್ಕಾಗಿರ್ಲಿ, ವಿದ್ಯಾರ್ಜನೆಗಾಗಿರ್ಲಿ ಹೋಗಬೇಕು ಅಂತ ಇದ್ರೆ ಅದು ಸಹಿತ ಫಲಿಸುವಂತಹ ಒಂದು ವಿಶೇಷವಾದಂತಹ ಒಂದು ಮೌಲ್ಯಗಳು ಸಿಗುತ್ತೆ. ಮತ್ತು ಅವಿವಾಹಿತರಿಗೆ ವಿವಾಹದ ಒಂದು ವಿಶೇಷವಾದಂತಹ ಪ್ರಾಬಲ್ಯತೆ ಸಿಗುವಂಥದ್ದು. ವಿವಾಹಿತರಿಗೆ ಅತಿ ಉತ್ತಮವಾದಂತಹ ಶುಭ ಸಂತೋಷಗಳು ಸಿಗುವಂತಹ ಒಂದು ಘಟನೆಗಳು ಸಹಿತ ನಡೆಯುತ್ತೆ. ಮತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಮೇಷರಾಶಿಯವರು ತುಂಬಾನೇ ಇಂಪಾರ್ಟೆಂಟು. ಈ ಒಂದು ಮಾಸದಲ್ಲಿ ಅಜೀರ್ಣತೆಯಾಗುವಂಥದ್ದು, ಹೊಟ್ಟೆ ಉಬ್ಬರಗಳಾಗುವಂಥದ್ದು, ಮತ್ತೆ ವೆರಿಕೋಸ್ ಅಂತ ಏನಂತ ಈಗ ಬರ್ತಾ ಇದೆ ವಿಶೇಷವಾದಂಥ ಕಾಯಿಲೆ, ಆ ಕಾಯಿಲೆಗೆ ತುತ್ತಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುವಂಥದ್ದು. ನನ್ನ ಪ್ರೀತಿಯ ವೀಕ್ಷಕರೇ, ಅತಿ ಹೆಚ್ಚು ಗಮನವನ್ನು ತಾವು ಕೊಡಬೇಕಾಗಿರೋದು ತಮ್ಮ ಆಹಾರ ಪದ್ಧತಿಯಲ್ಲಿ ಮತ್ತು ತಮ್ಮ ಒಂದು ವ್ಯಾಯಾಮದಲ್ಲಿ. ಈ 2 ವಿಚಾರಗಳಲ್ಲಿ ತುಂಬಾನೇ ಒಂದು ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಮತ್ತು ವಿಶೇಷವಾಗಿ ಯಾರಿಗಾದ್ರೂ ಲೇವಾದೇವಿಯನ್ನ ಮಾಡ್ತಾ ಇದ್ರೆ, ಫೈನಾನ್ಸ್ ಬಿಸ್ನೆಸ್ ಅನ್ನ ಯಾರು ಮಾಡ್ತಾ ಇದ್ರೆ ಅತಿ ಹೆಚ್ಚು ಕಟ್ಟೆಚ್ಚರಗಳನ್ನು ತಾವು ವಹಿಸಿ ತಮ್ಮ ಒಂದು ಲೇವಾದೇವಿ ವ್ಯವಹಾರಗಳನ್ನು ಮಾಡೋದು ಅತಿ ಉತ್ತಮ. ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ, ಅದರಲ್ಲೂ ವಿಶೇಷವಾಗಿ ಮೆಟಲ್ಸ್ ಅಲ್ಲಿ ಗೋಲ್ಡು, ಸಿಲ್ವರು ಮತ್ತು ಈ ತರ ಒಂದು ಮೆಟಲ್ಸ್ಗಳಲ್ಲಿ ಕಾಪರು, ಕ್ರೂಡ್ ಆಯಿಲ್, ಈ ತರ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅವ್ರಿಗೆ ಅತಿ ಉತ್ತಮವಾದಂತಹ ಪ್ರಾಬಲ್ಯತೆ ಇದೆ. ಇನ್ವೆಸ್ಟ್ ಮಾಡಲಿಕ್ಕೆ ತುಂಬಾನೇ ಒಂದು ಒಳ್ಳೆಯ ಒಂದು
ಗಳಿಗೆ ಅಂತಲೂ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಮೇಷ ರಾಶಿಯವರು ಆದಷ್ಟು ಸಹಿತ ಅವರ ಮಾನಸಿಕ ಶಾಂತಿ ಬಗ್ಗೆ ಹೆಚ್ಚಿನ ಒಂದು ಹುಡುಕಾಟವನ್ನು ಬೆಳೆಸ್ತಾ ಇರ್ತಾರೆ. ಸೊಸೈಟಿ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳುವಂಥದ್ದು, ಸೊಸೈಟಿಗೆ ಬೇಕಾದಂಥ ಕೆಲಸವನ್ನ ಮಾಡುವಂಥದ್ದು, ಧಾರ್ಮಿಕ ಕ್ಷೇತ್ರಗಳನ್ನ ಭೇಟಿ ಮಾಡುವಂಥದ್ದು ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ಅತಿ ಉತ್ತಮ ಆಗುತ್ತೆ. ಮೇಷರಾಶಿಯವರಿಗೆ ಒಂದು ಮಿಶ್ರ ಫಲಗಳು ಸಿಗುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಏನಾದ್ರು ಫುಡ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ತಾವೇನಾದ್ರು ಮಾಡ್ತಾ ಇದ್ರೆ ಅತಿ ಉತ್ತಮವಾದಂತ ಲಾಭವನ್ನ ಗಳಿಸುವಂತಹ ಒಂದು ಸಾಧ್ಯತೆಗಳು ಆಗ್ತಾ ಇರುತ್ತೆ. ಸ್ವಲ್ಪ ತಮ್ಮ ಮೇಲೆ ಕೆಟ್ಟ ಜನರ ಸಹವಾಸವನ್ನ ತಾವು ಬಿಡುವುದು ಅತಿ ಉತ್ತಮ. ಒಂದು ಸ್ತ್ರೀಯಿಂದ ತಮಗೆ ತೊಂದರೆಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಆದಷ್ಟು ಸಹಿತ ಜಾಗೃತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ವಿಶೇಷವಾಗಿ ರೈತರಿಗೆ ಫಸಲಿಗೆ ತಕ್ಕಂತಹ ಬೆಳೆಗಳು ಬರುವಂಥದ್ದು, ಬೆಲೆಗಳು ಬರುವಂಥದ್ದು, ಆ ಬೆಲೆಗೆ ತಕ್ಕಂತಹ ಒಂದು ಲಾಭಗಳಾಗುವಂಥದ್ದು. ಬಟ್ ದಲ್ಲಾಳಿಗಳಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ, ಜಾಗೃತಿಯಾಗಿರ್ಬೇಕಾಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಪರಪುರುಷ ಪರ ಸ್ತ್ರೀ ಆಗಮನಗಳಾಗುವಂಥದ್ದಾಗಿರ್ಬೋದು. ಮತ್ತೆ ತಮ್ಮ ಒಂದು ಹೆಚ್ಚಿನ ಜಾಗೃತಿಗೆ ವಾಹನವನ್ನ ತಾವು ತುಂಬಾನೇ ಕಟ್ಟುನಿಟ್ಟಾಗಿ ಬಳಸೋದು ಅತಿ ಉತ್ತಮ. ಅಪಘಾತಗಳಾಗುವಂತಹ ಸಾಧ್ಯತೆಗಳು ಸಹಿತ ಮೇಷರಾಶಿಯವರಿಗೆ ಕಾಣ್ತಾ ಇದೆ, ಜಾಗೃತಿಯಾಗಿರಿ ಅಂತಂದು ಹೇಳ್ಬೋದು. ಈ ಒಂದು ವರ್ಷದಲ್ಲಿ ಯುಗಾದಿಯ ಒಂದು ಭವಿಷ್ಯದಲ್ಲಿ ಮೇಷರಾಶಿಯವರು ಆದಷ್ಟು ಸಹಿತ ಅವರು 7 ಅನ್ನುವಂತ ಸಂಖ್ಯೆಯನ್ನು ಅದೃಷ್ಟವಾಗಿ ತೆಗೆದುಕೊಳ್ಳಿ. ಮತ್ತು ಕೆಂಪು ಬಣ್ಣವನ್ನ ತಾವು ಧಾರಣೆಯನ್ನ ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಹನುಮನ ಧ್ಯಾನ ತಮ್ಮ ಭಕುತಿಯ ಹೆಚ್ಚಿಸುತ್ತೆ ಈ ಒಂದು ಮಾಸದಲ್ಲಿ. ವಿಶೇಷವಾಗಿ ಈ ಒಂದು ಯುಗಾದಿಯ ಒಂದು ಸಂವತ್ಸರ ಏನಿದೆಯಲ್ಲ, ಈ ಸಂವತ್ಸರದಲ್ಲಿ ಆದಷ್ಟು ಸಹಿತ ತಾವು ಹನುಮನ ಧ್ಯಾನವನ್ನ ಮಾಡಿ. ಭಗವಂತ ತಮ್ಗೆ ಭಕ್ತಿಯನ್ನ ಕರುಣಿಸಲಿ ಅಂತಲೂ ಸಹಿತ ಕೇಳ್ತಾ, ನನ್ನ ಆರಾಧ್ಯ ದೈವ ಆಗಿರುವಂತ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನನ್ನ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನೆಲ್ನ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ನೋಟಿಫಿಕೇಶನ್ ತಮ್ಮ ಮೊಬೈಲ್ಗೆ ಬರೋ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರ ಧಾರ್ಮಿಕ ವಿಡಿಯೋಗಳು ತಮಗೆ ಬರ್ತಾ ಇರ್ತವೆ, ನೋಡಿ ಆನಂದ ಪಡಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಾಯಿ ಜಗನ್ಮಾತೆ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.